ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ CRN ಬ್ಲಾಗ್ಸ್. ಇವತ್ತಿನ ರಿವ್ಯೂಗೆ ಸ್ವಾಗತ. ಸ್ವಲ್ಪ ಲೇಟ್ ಆಗಿದೆ ರಿವ್ಯೂಗೆ, ಬಟ್ ಆದ್ರೂ ವರ್ತಬಲ್ ರಿವ್ಯೂ ಅಂತ ನನಗೆ ಅನಿಸ್ತೇನೆ. ಯಾಕಂದ್ರೆ ಈ ವಾರದಲ್ಲಿ ರಿಲೀಸ್ ಆದಂತ ಸಿನಿಮಾಗಳಲ್ಲಿ ಈ ಸಿನಿಮಾ ನನಗೆ ಇಷ್ಟನೂ ಆಯ್ತು, ಸ್ವಲ್ಪ ಇಂಪ್ರೆಸ್ ಮಾಡಿತು. ಸೊ ಇವತ್ತಿನ ಮೂವಿ ರಿವ್ಯೂ ಈ PT ಸರ್ ತಮಿಳ್ ಸಿನಿಮಾ, ಆಕ್ಚುಲಿ ಹಿಪ್ ಹಾಪ್ ತಮಿಳ ಅವ್ರದ್ದು, ದೆನ್ ಕಾಶ್ಮೀರ ಇನ್ ಫೀಮೇಲ್ ರೋಲ್. ಬಟ್ ಆದ್ರೂ ಈ ನೇಮ್ಗೂ ಸಿನಿಮಾಗೂ ಯಾವ ತರ ರಿಲೇಟಿವ್ ಅಂದ್ರೆ ಕಂಪ್ಲೀಟ್ ಒಂದು ಯೂನಿವರ್ಸಲ್ ಫ್ಯಾಕ್ಟ್ ನ, ಅಂದ್ರೆ ಏನೊಂದು PT ಸರ್ಗೆ ಲವ್ ಅಫೇರ್ ಇರುತ್ತೆ ಅನ್ನೋ ರೂಮರ್ಸ್ ಏನಿದೆ ಅದನ್ನ ಆ ಟಾಪಿಕ್ ನ ತಗೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಆದ್ರೆ ಅದೊಂದೇ ಟಾಪಿಕ್ ಅಲ್ಲ, ಇದರಲ್ಲಿ ಇನ್ನೂ 2 ಟಾಪಿಕ್ ಇದೆ. ಮೆಜಾರಿಟಿ ಒಬ್ಬ ದುಡ್ಡಿರುವ ವ್ಯಕ್ತಿ ದುಡ್ಡನ್ನ ಉಪಯೋಗಿಸ್ಕೊಂಡು ಯಾವ ತರ ಪವರ್ನ ಮಿಸ್ಯೂಸ್ ಮಾಡ್ತಾನೆ ಅನ್ನೋದು ಒಂದು ಮೆಸೇಜ್. ಆದ್ರೆ ಇನ್ನೊಂದು ಮೆಸೇಜು, ಇದು ಈ ಟಾಪಿಕ್ ಪ್ರತಿಯೊಬ್ರು ಮನೆಯಲ್ಲೂ, ಪ್ರತಿಯೊಬ್ರು ಹೆಣ್ಮಗು ಇರುವಂತ ಮನೆಯಲ್ಲಿ ನಡೆಯುವಂತ ಟಾಪಿಕ್ ಇದು. ಅಂದ್ರೆ ಡ್ರೆಸ್ಸಿಂಗ್ ಯಾವ ತರ ಇರಬೇಕು, ಯಾವ ತರ ಇದ್ರೆ ಏನಾಗುತ್ತೆ, ಹರಾಸ್ಮೆಂಟ್ ಯಾವ ತರ ಆಗುತ್ತೆ, ಅದಕ್ಕೆ ಕಾರಣ ಏನು, ಯಾರಿಂದ ಆಗುತ್ತೆ ಅನ್ನೋದು ಒಂದು ಮೆಸೇಜ್. ಬಟ್ ಆದ್ರೂ ಈ ಸಿನಿಮಾ ಲಿಟ್ರಲಿ ಫಸ್ಟ್ ಹಾಫ್ ಅಲ್ಲಿ ಕಂಪ್ಲೀಟ್ PT ಸರ್ ಮತ್ತೆ ಇಂಗ್ಲಿಷ್ ಮೇಡಮ್ ಏನಿದ್ದಾರೆ, ಕಾಶ್ಮೀರ ಅವರ ಒಂದು ಫಿಮೇಲ್ ಲೀಡ್ ರೋಲ್ ಅಲ್ಲಿ ಇವರಿಬ್ರು ರೊಮ್ಯಾನ್ಸ್ ಲವ್ ಸ್ಟೋರಿ ಮೇಲೆ ಫಸ್ಟ್ ಹಾಫ್ ಅಲ್ಲಿ ಕಂಪ್ಲೀಟ್ಲಿ ಫೋಕಸ್ ಮಾಡಿದ್ದಾರೆ. ಬಟ್ ಕಂಪ್ಲೀಟ್ ಸಿನಿಮಾ ಸ್ಟಾರ್ಟ್ ಆಗೋದೆ ಸೆಕೆಂಡ್ ಹಾಫ್ ಅಲ್ಲಿ. ನನಗೆ ಈ ಮೂವಿಲಿ ಪೈಸಾ ವಸೂಲ್ ಅಂತ ಕೇಳಿದ್ರೆ ನನಗೆ ಫಸ್ಟ್ ಹಾಫ್ ಅಲ್ಲಿ ಅರ್ಧ ಪೈಸಾ ವಸೂಲಾಗಿತ್ತು, ಅರ್ಥ ಆಯ್ತು ಅನ್ಸುತ್ತೆ. ರೊಮ್ಯಾನ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಮತ್ತೆ ಇವರಿಬ್ರನ್ನ ಪೊಟ್ರೆ ಮಾಡಿರೋದಾಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೆನ್ ದ ಸೆಕೆಂಡ್, ಯಾವ ತರ ಒಂದು ಇನ್ಸ್ಟಿಟ್ಯೂಷನ್ ಹೆಡ್ ಯಾವ ತರ ಮಿಸ್ಯೂಸ್ ಮಾಡ್ಕಂತಾನೆ ಅನ್ನೋದೇ ಸೆಕೆಂಡ್ ಹಾಫ್ ಇಂದ ಶುರು ಆಗ್ತಾ ಹೋಗುತ್ತೆ. ಬಟ್ ಆದ್ರೆ ಒಂದು ಲೇಡೀಸ್ ಮೇಲೆ ಆಗುವ ಒಂದು ಹರಾಸ್ಮೆಂಟ್ ನ ಯಾವ ತರ ಪೋರ್ಟ್ರೇ ಮಾಡಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಮಾತ್ರ. ಬಟ್ ಆದ್ರೆ ಇನ್ನೊಂದು ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಲೇಡೀಸ್ ಎಷ್ಟೇ ಹರಾಸ್ಮೆಂಟ್ ಆದ್ರೂ, ಏನೇ ಅವ್ರನ್ನ ಫೇಸ್ ಮಾಡ್ರು ಅದನ್ನ ಒಳಗೆ ಇಟ್ಕೊಂಡು ಮೂವ್ ಆನ್ ಆಗ್ತಾ ಹೋಗ್ತಾ ಇರ್ತಾರೆ. ಅದ್ರ ಅಗೇನ್ಸ್ಟ್ ಏನೋ ಆಕ್ಷನ್ ತಗೊಳಲ್ಲ, ಬಿಕಾಸ್ ದೇ ಆರ್ ಅಡ್ಜಸ್ಟೆಡ್ ಟು ದ ಸೊಸೈಟಿ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಬಟ್ ಆ ಒಂದು ಅಡ್ಜಸ್ಟ್ಮೆಂಟ್ಗೆ ಯಾವ ತರ ಒಂದು ಕಮ್ ಬ್ಯಾಕ್ ಕೊಡಬೇಕು, ಯಾವ ತರ ಒಂದು ಕ್ವಶನ್ ಮಾಡಬೇಕು, ಆಕ್ಷನ್ ತಗೋಬೇಕು ಅನ್ನೋದನ್ನ ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಟ್ ಆದ್ರೆ ನಾನು ಒಂದನ್ನ ಮೆಚ್ತೀನಿ, ಇವರು ತಗೊಂಡಿರುವಂತ ಒಂದು ಕಾನ್ಸೆಪ್ಟ್ ಏನಿದೆ, ಒಬ್ಬ ಸ್ಟೂಡೆಂಟ್ ಮೇಲೆ ಆಗಿರೋ ಒಂದು ಹರಾಸ್ಮೆಂಟ್ ಆಗಿರ್ಬೋದು, ಒಂದು ಹುಡುಗಿ ಮೇಲೆ ಆಗೋ ಹರಾಸ್ಮೆಂಟ್ ಆಗಿರ್ಬೋದು, ಇಲ್ಲ ಒಂದು ಪ್ರತಿ ಹೆಂಗಸ್ರ ಮೇಲೆ ಆಗೋ ಒಂದು ಹರಾಸ್ಮೆಂಟ್ ಆಗಿರ್ಬೋದು, ಅಂತ ಟಾಪಿಕ್ ನ ತಗೊಂಡು ಒಂದು ಸಿನಿಮಾ ಮಾಡಿದಾರಲ್ಲ. ಬಟ್ ದ ವೇ ದೇ ಡಿಡ್ ಎಕ್ಸಿಕ್ಯೂಷನ್ ಮಾತ್ರ ನಾನು ಲಿಟ್ರಲಿ ಮೆಚ್ತೇನೆ. ಯಾಕಂದ್ರೆ ದ ಅನ್ಪ್ರಿಡಿಕ್ಟಬಲ್ ಟರ್ನ್ ಅಂಡ್ ಟ್ವಿಸ್ಟ್ ಮಾತ್ರ ಈ ಮೂವಿಲಿ ನಮ್ಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಎಂಗೇಜ್ಮೆಂಟ್ ಆಗಿ ಮಡಗುತ್ತೆ. ಆ ಒಂದು ಅನ್ಪ್ರಿಡಿಕ್ಟಬಲ್ ಟರ್ನ್ ಅಂಡ್ ಟ್ವಿಸ್ಟ್ ಏನಿದೆ ಅದು ನಮ್ಗೆ ಇಂಪ್ರೆಸ್ ಮಾಡುತ್ತೆ. ನಾನ್ ನಿಜವಾಗ್ಲೂ ಪ್ರಿಡಿಕ್ಟ್ ಮಾಡಿರ್ಲಿಲ್ಲ ಅಷ್ಟ್ರ ಮಟ್ಟಿಗೆ ತಗೊಂಡೋಗುತ್ತೆ ಸಿನಿಮಾ. ಬಟ್ ಈ ಸಿನಿಮಾದಲ್ಲಿ ಏನ್ ಚೆನ್ನಾಗಿಲ್ಲ ಅಂತ ಕೇಳಿದ್ರೆ, ಲಿಟ್ರಲಿ ನನಗೆ ಅನ್ಸಿದ್ದು, ಇಂಥ ಒಳ್ಳೆ ಕಾನ್ಸೆಪ್ಟ್ಗೆ PT ಸರ್ ಅಂತ ನಾರ್ಮಲ್ ಆಗಿ ಒಂದು ಟೈಟಲ್ ಮಾಡಿಬಿಟ್ಟಿದ್ದಾರೆ. ಏನಕ್ಕಂದ್ರೆ ಇವನ್ ಟೈಟಲ್ ಡಿಸ್ಕ್ರೈಬ್ಸ್ ವಾಟ್ಸ್ ಮೂವೀಸ್ ಸರಣ, ಅದೊಂದು ಫ್ರೆಂಡ್ ಫೇಸ್ ಇದ್ದಂಗೆ. ಸೊ ಟೈಟಲ್ ನೋಡಿದ ತಕ್ಷಣ ಕೆಲವರು ಗುರು ಯಾವ್ದೋ ಇದು ರಾಮ್ ಕಾಮ್ ಇರ್ಬೋದು, ಇಲ್ಲ ಯಾವ್ದೋ ಒಂದು ರೊಮ್ಯಾಂಟಿಕ್ ಮೂವಿ ಇರ್ಬೋದು ಅಂತ ಅನ್ಕೊಂತಾರೆ. ಬಟ್ ಪ್ರತಿ ಫ್ಯಾಮಿಲಿ ಆಡಿಯನ್ಸಸ್ ಈ ಸಿನಿಮಾನ ನೋಡ್ಬೇಕು, ಪ್ರತಿ ಮನೆಯವ್ರು ನೋಡ್ಬೇಕು, ಹುಡುಗರು ನೋಡ್ಬೇಕು, ಹುಡುಗಿಯರು ನೋಡ್ಬೇಕು. ಪ್ರತಿಯೊಬ್ರು ಈ ಸಮಾಜದಲ್ಲಿ ಯಾರೇ ಯಾವ ತರ ಜಡ್ಜ್ ಮಾಡೋರು ಇದಾರೆ, ಪ್ರತಿಯೊಬ್ರು ಈ ಸಿನಿಮಾನ ನೋಡ್ಬೇಕು. ಏನಕ್ಕೆ ಅಂತಂದ್ರೆ ಲಿಟ್ರಲಿ ಯಾವ ತರ ತಗೊಂಡೋಗುತ್ತೆ ಒಂದು ಕೋರ್ಟ್ ಸೆಷನ್ ನ, ಮತ್ತೆ ಆ ಹರಾಸ್ಮೆಂಟ್ ಅನ್ನೋ ಟಾಪಿಕ್ ನ ಯಾವ ಒಂದು ಯುನೀಕ್ ಲೆವೆಲ್ ಅಲ್ಲಿ ಮಾಡ್ಬೋದೋ ಅಷ್ಟು ಯುನೀಕ್ ಲೆವೆಲ್ ಅಲ್ಲಿ ಈ ಸಿನಿಮಾದಲ್ಲಿ ಮಾಡಿ ತೋರಿಸಿದ್ದಾರೆ. ಲಿಟ್ರಲಿ ಅದಕ್ಕೆ ನನ್ಗೆ ಲಿಟ್ರಲಿ ಇಂಪ್ರೆಸ್ ಆಯ್ತು, ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಟ್ ಏನಂದ್ರೆ ಸಿನಿಮಾಗೆ ಅದೇ ತರದ ಒಂದು ರೆಸ್ಪಾನ್ಸ್ ಸಿಗಬೇಕು, ಆಡಿಯನ್ಸಸ್ ಸಿಗಬೇಕು, ಈ ಸಿನಿಮಾಗಳನ್ನ ನೋಡ್ಬೇಕು. ಒಂದೊಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಖಂಡಿತವಾಗ್ಲೂ ಹೋಗಿ ಥಿಯೇಟರ್ಸ್ ಅಲ್ಲಿ ನೋಡಿ ಅಂತ ನಾನು ಹೇಳ್ತೀನಿ. ಸೊ ಐ ಲೈಕ್ ದ ಮೂವಿ. ಇದನ್ನ ನಾನು ಪರ್ಸನಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಪ್ರತಿ ಹುಡುಗಿರು ಹೋಗಿ ಸಿನಿಮಾ ನೋಡಿ, ಪ್ರತಿ ಮನೆಯವ್ರು ಹೋಗಿ ಸಿನಿಮಾ ನೋಡಿ. ಏನಕ್ಕೆ ಕಲಿಯೋದು ತುಂಬಾ ಇದೆ. ಮತ್ತೆ ಆ ಪ್ರತಿಯೊಂದು ಸಿಚುವೇಶನ್ಸ್ ನ ಹೆಂಗ್ ಫೇಸ್ ಮಾಡ್ಬೇಕಾಗುತ್ತೆ ಅನ್ನೋದನ್ನು ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಂಥರ ಇದು ಹೆಂಗೆ ಅಂದ್ರೆ ಒಬ್ಬ ರಿಚ್ ಪೀಪಲ್ಸ್ ಹೌದೇ ಮಿಸ್ಯೂಸಸ್ ದ ಪವರ್. ಅಂದ್ರೆ ಈ ಸಿನಿಮಾನ ಒಂದು ರಿಚ್ ರೋಲ್ ಏನಿದೆ, ಆ ರೋಲ್ ಯಾವ ತರ ಪವರ್ಸ್ ನ ಮಿಸ್ಯೂಸ್ ಮಾಡ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ರಿಲೇಟ್ ಕೂಡ ಆಗುತ್ತೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂತ ಏನ್ ಹೇಳಿದೆ, ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಇಟ್ ವಿಲ್ ಜಸ್ಟ್ ಬ್ಲೋ ಯುವರ್ ಮೈಂಡ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ನಾನ್ ಫಿದಾ ಆಗೋದೆ. ಪ್ರಿಡಿಕ್ಟ್ ಅಂತೂ ನಾನು ನಿಜವಾಗ್ಲೂ ಮಾಡಿರ್ಲಿಲ್ಲ. ಫಸ್ಟ್ ಟೈಮ್ ಒಂದು ಮೂವಿನ ಸ್ವಲ್ಪ
ಕಷ್ಟ ಆಯ್ತು ಪ್ರಿಡಿಕ್ಟ್ ಮಾಡಕ್ಕೆ, ಯಾಕಂದ್ರೆ ಆ ಒಂದು ಯುನೀಕ್ನೆಸ್ ಅಲ್ಲಿ ತಗೊಂಡೋಗಿದ್ದಾರೆ. ಸೊ ಅದಕ್ಕೋಸ್ಕರ ಈ ಸಿನಿಮಾನ ಹೋಗಿ ಥಿಯೇಟರ್ಸ್ ಅಲ್ಲಿ ನೋಡಿ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿಗೆ ಮುಗಿಸ್ತೀನಿ. ಸಿಗ್ತೀನಿ ಮುಂದಿನ ರಿವ್ಯೂಲಿ. ನಗ್ನಾಗ್ತಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.